ಕೆಲವು ವ್ಯಕ್ತಿಗಳ ಹೆಸರು ಹೇಳಿದರೆ ಸಾಕು, ಅವರ ಇಡೀ ವ್ಯಕ್ತಿತ್ವ ಕಣ್ಣಿಗೆ ಕಟ್ಟದಂತೆ. ಅಂತಹ ವಿರಳ ವ್ಯಕ್ತಿಗಳ ಸಾಲಿನಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಅಗ್ರ ಪಂಕ್ತಿಯಲ್ಲಿ ಇದ್ದಾರೆ ಅಂತ ಹೇಳೋಕೆ ನಮಗೆಲ್ರಿಗೂ ಹೆಮ್ಮೆ ಆಗುತ್ತೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನನ್ನ ಪ್ರತಿನಿಧಿ ಅಂತ ಹೇಳಿ ಅವನೇ ಮುಂದೆ ಲೋಕಕ್ಕೆ ಧರ್ಮಾಧಿಕಾರಿ ಎನ್ನುವ ನೆಲೆಯಲ್ಲಿ ಅವನ ಬಾಯಿಂದ ಬರುವಂತಹ ಸಕಲ ಮಾತುಗಳು ಮಂಜುನಾಥನ ದಿವ್ಯವಾಣಿ ಎನ್ನುವಂತಹ ಸತ್ಯವನ್ನು ಜನಮನದಲ್ಲಿ ಐಕ್ಯಗೊಳಿಸಿ ಅದನ್ನೇ ಆಚಾರದಲ್ಲಿ ತೋರಿಸಿಕೊಟ್ಟಲ್ಲಿಗೆ ಲೋಕ ಕಲ್ಯಾಣವಾಗಿಸ್ತೇನೆ, ಧರ್ಮವನ್ನು ಬೆಳಗಿಸಿಕೊಡ್ತೇನೆ. ಶ್ರೇಯೋ ಶಂಭೋ ಮಹಾದೇವ. ಇವರು ಧರ್ಮ ಅನ್ನೋ ಪದಕ್ಕೆ ತಮ್ಮ ಜೀವನ ಶೈಲಿಯನ್ನೇ ಮಾದರಿಯಾಗಿರಿಸಿಕೊಂಡಿರುವ ಮಹನೀಯರು. ಆಧುನಿಕ ಜಗತ್ತಿಗೆ ತಮ್ಮ ಸಮಾಜ ಸೇವೆಯ ಮೂಲಕ ಧರ್ಮದ ನಿಜವಾದ ಅರ್ಥವನ್ನ ತಿಳಿಸ್ಕೊಟ್ಟಿರುವಂತ ದಾರ್ಶನಿಕರು. ಪಾರಂಪರಗತವಾಗಿ ಸುಮಾರು 800 ವರ್ಷಗಳಿಂದ ಧರ್ಮವನ್ನ ಪರಿಪಾಲನೆ ಮಾಡ್ಕೊಂಡು ಬರ್ತಿರುವಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪೂಜ್ಯ ಕಾವಂದರು, ಪದ್ಮ ವಿಭೂಷಣ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವ? ನೋಡಿದ್ದಾರೆ ಯಾರಾದರೂ? ಇಲ್ಲ. ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ. ಹೆಗ್ಗಡೆಯವರನ್ನ ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇರೋ ಪುಣ್ಯದಲ್ಲಿ ಒಂದು ಚೂರು ತಗೊಂಡೋದ್ರೆ ಸಾಕು. ಬಾಹುಬಲಿಯಂತೆ ಎತ್ತರಕ್ಕೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು ನಮ್ಮ ವೀರೇಂದ್ರ ಹೆಗ್ಗಡೆಯವರು. ಅವರಿಂದ ನಾಡಿಗೆ ವಿಶೇಷವಾದ ಸೇವೆ ನಡೀತಾ ಇದೆ. ಧರ್ಮದ ಕೋರ್ಟ್ ಆಗಿರೋದರಿಂದ ಹೆಗ್ಗಡೆಯವರೇ ಆ ನ್ಯಾಯಾಧೀಶರಾಗಿ ಕೂತು ಅವರು ಹೇಳ್ತಕ್ಕಂಥ ಮಾತು ಮಂಜುನಾಥನ ಮಾತು ಅಂತ ನೀವು ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ದಾರಲ್ಲ, ಎಷ್ಟು ಸಂಸಾರಗಳು ಇದರಿಂದ ಉಳಿದೆವು. ವೀರೇಂದ್ರ ಹೆಗ್ಗಡೆ ಅವರಂತೂ ಯಾವಾಗಲೂ ಪ್ರಸನ್ನ ಚಿತ್ರ ಆಗಿರ್ತಾರೆ. ನಾವು ನೋಡಿದಾಗೆಲ್ಲ ಅವ್ರು ಮುಗುಳ್ನಗ್ತಾ ಇರ್ತಾರೆ. ಎಲ್ಲರನ್ನೂ ಒಂದಾಗಿ ಕಾಣುವಂತ ವಿಶ್ವ ಪ್ರಜೆಯಾಗಿ, ವಿಶ್ವ ಮಾನವರಾಗಿ ಕುವೆಂಪು ಹೇಳಿದ ಮಾತನ್ನು ನಿಜ ರೂಪದಲ್ಲಿ ತೋರಿಸ್ತಾ ಇರುವ ಧರ್ಮಾಧಿಕಾರಿಗಳಿಗೆ ಭಗವಂತನ ಶ್ರೀರಕ್ಷೆ ಇರಲಿ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಜಿ ಮತ್ತೆ నాడువ మంచినాథ గారు ఎందరో మహానుభావులు అందరికీ వందనములు. ಕುಡಿತಾ ಇದ್ರು. ಎಲ್ಲಿಗೋದ್ರು ಬರೀ ಅವಮಾನ, ಎಲ್ಲಿಗೋದ್ರು ಬರೀ ಜಗಳ. ಇವಾಗ ವಾರದಲ್ಲಿ 3 ದಿವಸ ಕೆಲಸ ಮಾಡ್ತಾರೆ, 3 ದಿವಸ ಶಿಬಿರಕ್ಕೆ ಹೋಗ್ತಾರೆ, ಸೇವೆ ಮಾಡ್ತಾರೆ. ಚೆನ್ನಾಗಿದ್ದೀರಿ. ನಾವು ಪೂಜ್ಯರು ಇಲ್ಲದೆ ಹೋಗಿದ್ದಾರೆ. ಸಾಕಷ್ಟು ಹೆಣ್ಣು ಮಕ್ಕಳು ಕಣ್ಣೀರಲ್ಲೇ ಕೈ ತೊಳಿಬೇಕಾಯಿತು. ಅವರ ಕಣ್ಣೀರನ್ನು ಒರೆಸುವ ಮಹತ್ತರ ಕೆಲಸವನ್ನು ನಮ್ಮ ಪೂಜ್ಯರು ಮಾಡಿದ್ದಾರೆ. ನಮಗೆ ಮಂಜುನಾಥ ಬೇರೆ ಅಲ್ಲ, ಪೂಜ್ಯರು ಬೇರೆ ಅಲ್ಲ. ಮಂಜುನಾಥನನ್ನು ನೋಡಿದರೆ ಪೂಜ್ಯರು ನೆನಪಾಗ್ತಾರೆ, ಪೂಜ್ಯರನ್ನು ನೋಡಿದರೆ ಮಂಜುನಾಥ ನೆನಪಾಗ್ತಾನೆ. जन सेवा ही प्रभु सेवा, इस मंत्र को जिन्होंने जी करके दिखाया, उनकी त्याग, उनकी तपस्या, उनका जीवन 20 साल की छोटी आयु में
वन लाइफ वन मिशन, ये अपने आप को समर्पित किया, उनका सम्मान करने के लिए व्यक्ति के नाते मैं बहुत छोटा हूं, लेकिन 125 करोड़ देशवासियों के प्रतिनिधि के रूप में मैं इस काम को करते हुए अपने आप को बहुत बड़ा भाग्यशाली मानता हूं।